ಗುತ್ತಿಗೆ ಮೀಸಲಾತಿ ವಿಧೇಯಕಕ್ಕೆ ಸಂಪುಟ ಅಸ್ತು. ಗುತ್ತಿಗೆ ಮೀಸಲಾತಿಯಲ್ಲಿ ಮುಸ್ಲಿಮರ ಸೇರ್ಪಡೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಘೋಷಣೆ ಮಾಡಿದ್ರಲ್ಲ, ಅದು ನಿನ್ನೆ ಸಂಪುಟ ಸಭೆ ನಡೀತು. ಅದಕ್ಕೆ ಸಂಪುಟದಲ್ಲಿ ಅಸ್ತು ಅಂದ್ರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗುತ್ತಿಗೆ ಮೀಸಲಾತಿಯಲ್ಲಿ ಮುಸ್ಲಿಮರ ಸೇರ್ಪಡೆ ಆಗಿರುವಂಥದ್ದು. ಈವರೆಗೂ SC/ST 2A ಗುತ್ತಿಗೆ ಮೀಸಲಿತ್ತು. 1 ಕೋಟಿವರೆಗೂ ಕೂಡ ಅವರಿಗೆ ಮೀಸಲನ್ನ ಕೊಡಲಾಗಿತ್ತು. ಆ ಒಂದು ಮೀಸಲನ್ನ 2 ಕೋಟಿಗೆ ಹೆಚ್ಚಿಸಲಾಗಿದೆ. ಅದರ ಜೊತೆಗೆ SC/ST 2A ಜೊತೆಗೆ ಮುಸ್ಲಿಮರು ಇರುವಂತ 2B ಕೂಡ ಸೇರಿಸಲಾಗಿದೆ. ಮುಸ್ಲಿಮರು ಇರುವಂತ 2B ಕೂಡ ಸೇರ್ಪಡೆ ಮಾಡಿ 2 ಕೋಟಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಹೆಚ್ಚಲು ಮಾಡಲಾಗಿರುವಂಥದ್ದು. ಗುತ್ತಿಗೆ ಮೀಸಲಾತಿ 1 ಕೋಟಿಯಿಂದ 2 ಕೋಟಿಗೆ ಜಾಸ್ತಿ ಮಾಡಲಾಗಿದೆ. ಸರ್ಕಾರಿ ಗುತ್ತಿಗೆ ಕಾಮಗಾರಿಯಲ್ಲಿ ಒಟ್ಟು 4% ಮೀಸಲು ತಂದಂತಾಗಿದೆ. ಗುತ್ತಿಗೆ ಮೀಸಲಾತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರ ಸಿಕ್ಕಿರುವಂಥದ್ದು. ವಿರೋಧ ಪಕ್ಷಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ವು. ಈಗ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಹೋರಾಟ ತೀವ್ರಗೊಳ್ಳಬಹುದು ಅಂತ ಕಾಣಿಸುತ್ತೆ. ಇಷ್ಟು ದಿನ ಯಾರಿಗೂ ಸಿಗ್ತಾನೆ ಇರಲಿಲ್ವಾ? ಸಿಗ್ತಾ ಇತ್ತು. SC/ST ಮತ್ತೆ 2E ಪ್ರವರ್ಗ 2A ಇದೆಯಲ್ಲ, ಅವ್ರಿಗೆ ಸಿಗ್ತಾ ಇತ್ತು. ಈಗ 2B ಕೂಡ ಸೇರ್ಪಡೆ ಮಾಡಲಾಗಿದೆ. ಅದರಲ್ಲಿ ಮುಸ್ಲಿಮರು ಕೂಡ ಇರುವಂಥದ್ದು. ಸೊ ಈಗ 1 ಕೋಟಿಯಿಂದ 2 ಕೋಟಿಗೆ ಬೇರೆ ಹೆಚ್ಚಿಸಲಾಗಿದೆಯಲ್ಲ, ಟೋಟಲಿ 4% ಸಿಕ್ಕಂತ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಿದ್ದ ಹಾಗೆ ಇದೊಂದು ಹಲಾಲ್ ಬಜೆಟ್, ಇದು ಮುಸ್ಲಿಮರ ಬಜೆಟ್ ಅಂತೆಲ್ಲ ಆರೋಪಗಳನ್ನ ವಿಪಕ್ಷಗಳು ಮಾಡಿದ್ವು. ಅದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಸರ್ಕಾರ. ಬಟ್ ನಿನ್ನೆ ಸಂಪುಟ ಸಭೆಯಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೂಡ ಕೊಡಲಾಗಿರುವಂಥದ್ದು. ಮುಸ್ಲಿಮರಿರುವಂಥ 2B ಕೂಡ ಸೇರಿಸುವ ಮುಖಾಂತರ ಇದು ಮತ್ತಷ್ಟು ವಿರೋಧಕ್ಕೆ ಕಾರಣ ಆಗ್ಬೋದಾ ಅಂತ, ಯಾವ ರೀತಿಯ ನಿರ್ಣಯವನ್ನ ಕೈಗೊಳ್ಳಲಾಗಿದೆ? ಪೃಥ್ವಿರಾಜ್, ಭಾರಿ ವಿರೋಧದ ನಡುವೆ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರಿ ಗುತ್ತಿಗೆಯಲ್ಲಿ ಓಕೆ ಕೃಷ್ಣ, ಮಾತನಾಡ್ತೀನಿ. ನಮ್ಮ ಜೊತೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರಿ. ಈಗ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಸ್ಲಿಮರು ಇರುವಂತ 2B ಕೂಡ ಸೇರಿಸುವ ಮುಖಾಂತರ ಏನ್ ಹೇಳ್ತೀರಾ? ನೋಡಿ, ಯಾರಿಗೆ ಎಷ್ಟು ಬೇಕಾದ್ರೂ ಅವ್ರು ರಿಸರ್ವೇಶನ್ ಕೊಟ್ಕೊಳ್ಳಿ, ನಮ್ಮದೇನೋ ಅಭ್ಯಂತರ ಇಲ್ಲ. ಈಗ ಎಲ್ಲರೂ ಸವಲತ್ತುಗಳನ್ನು ಕೇಳೋದು ಸಹಜ. ಹೌದು. ಯಾರಿಗೆ ಹೇಗೆ ಕೊಡಬೇಕು ಅಂತಕ್ಕಂತ ಅಂಕಿ ಅಂಶಗಳು ಮತ್ತೆ ಹಿಂದುಳಿದಿರುವಿಕೆ ಸರ್ಕಾರಕ್ಕೆ ಗೊತ್ತಿರ್ತದೆ. ಆದ್ರೆ ಬಹುದಿನಗಳ ಕಾಲದಿಂದ ಹೋರಾಟ ಮಾಡಿದ ದಲಿತರಿಗೆ ಅನ್ಯಾಯ ಮಾಡಿ, ನಾನು ಹೇಳ್ತೇನೆ, ಅವ್ರಿಗೂ ಕೂಡ 2 ಕೋಟಿಯವರಿಗೆ ಕಾಂಟ್ರಾಕ್ಟ್ ನಲ್ಲಿ ಅವರಿಗೆ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿಕೆ ಕೊಡ್ತದೆ ಸರ್ಕಾರ. ಹೌದು. ಆದ್ರೆ ಹಿಂದೆ 25,000 ಅಂತಿತ್ತು, 25 ಲಕ್ಷಕ್ಕೆ ಅಂತಿತ್ತು. ಅದಾದ್ಮೇಲೆ 50 ಲಕ್ಷ ಅಂತಾಯ್ತು. ಅದಾದ್ಮೇಲೆ 1 ಕೋಟಿ ಅಂತಾಯ್ತು. ಅದಾದ್ಮೇಲೆ 2 ಕೋಟಿಗೆ ಬಂದಿದೆ ಈಗ. ಹೌದು. ಇಟ್ಟಿದ್ದೆಷ್ಟು ಅಲ್ಲ ನನಗೆ ಪ್ರಶ್ನೆ, ಕೊಟ್ಟಿದ್ದೆಷ್ಟು ಅಂತ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡಬೇಕಲ್ಲ ಅನ್ನೋ ಕಾರಣಕ್ಕೆ ಅದನ್ನ 4-5 ಕೆಲಸಗಳನ್ನ ಪ್ಯಾಕೇಜ್ ಮಾಡಿ ಬೇರೆಯವ್ರಿಗೆ ಕೊಡ್ತಿದ್ರು ಇವರು. ಯಾವತ್ತೂ ಕೂಡ ಇವತ್ತಿಗೂ ಕೂಡ ದಲಿತರಿಗೆ ಅದು ದಕ್ತಾ ಇಲ್ಲ, ಸಿಗ್ತಾ ಇಲ್ಲ. ಈಗ ಇದೆಲ್ಲ ವೋಟ್ ಬ್ಯಾಂಕ್ನ ರಾಜಕಾರಣ. ಇದು ಕಾಂಗ್ರೆಸ್ನದು ಗ್ಯಾರಂಟಿಗಳಾಗ್ಲಿ ಅಥವಾ ಇದು ಕಾಂಟ್ರಾಕ್ಟ್ ಆಗ್ಲಿ. ಈಗ ಮುಸಲ್ಮಾನ್ ಬಂಧುಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ನಾವೇನು ವಿರೋಧಿಸ್ಲಿಕ್ಕೆ ಹೋಗಲ್ಲ. ಅದ್ರ ಪರಿಸ್ಥಿತಿ ಏನಂತಂದ್ರೆ, ನೋಡಿ, ನಾಳೆಯಿಂದ ಬೇಕಾದ್ರೆ ಅವರಿಗೆ ಸಂಪೂರ್ಣವಾಗಿ ಕೊಡ್ತಾರೆ, 100%, 100% ಕೊಡ್ತಾರೆ. ಆದ್ರೆ ದಲಿತರಿಗೆ ಕೊಡೋದಿಲ್ಲ. ಯಾಕಂದ್ರೆ ದಲಿತರು ಉದ್ಧಾರ ಆಗ್ಬಾರ್ದು. ಬರ್ತಾ ಇದೆ, ಆನ್ ಪೇಪರ್ ಸಿಗ್ತಾ ಇಲ್ಲ ಅಂತ ಅಷ್ಟೇ. ಪೇಪರ್ ಅಲ್ಲಿ ಇರ್ತದೆ, ಇವ್ರು ಕೊಡೋದಲ್ಲ. ಈಗ SCPTSP ಹಣ ಏನ್ ಮಾಡಿದ್ರು, 42,000 ಕೋಟಿ ದಲಿತರಿಗೆ ಇಟ್ಟಿದೀವಿ ಅಂದ್ರು. ನೋಡಿ, ಆ ಹೆಡ್ ಆಫ್ ದಿ ಅಕೌಂಟ್ಗಳಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ 21,000 ಕೋಟಿ ಹೊರಟೋಗ್ಬಿಡ್ತದೆ. ಅದು ದಲಿತರಿಗೆ 1 ಪೈಸಾ ನಯಾ ಪೈಸಾ ಬರಲ್ಲ ಅದರಲ್ಲಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಇದನ್ನು ಬಳಸಂಗಿಲ್ಲ. ಇನ್ನು ಅದರಲ್ಲಿ 14,000 ಕೋಟಿ ಗ್ಯಾರಂಟಿಗಳಿಗೆ ಬಳಸಿಬಿಡ್ತಾರೆ. ಕೇವಲ 7,000 ಕೋಟಿ ಉಳಿತದೆ. ಅದನ್ನ ಮಾತ್ರನೇ ನಿಗಮಗಳಿಗೆ ಅದು ಇದು ಕೊಡ್ಬೇಕು. ಅದರಲ್ಲಿ 100 ಕೆಲಸಕ್ಕೆ ಅದನ್ನ ಬಳಕೆ ಮಾಡಿ ದಲಿತರಿಗೆ ಏನೂ ಸಿಗಲಾರದಂತೆ ಮಾಡಿ 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಈ ಸರ್ಕಾರ ದಲಿತರನ್ನ ದಮನ ಮಾಡ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಸರ್ಕಾರ. ಆದ್ರೆ ಆ ದಲಿತರಿಗೂ ಪಾಪ ಇದು ಅರ್ಥ ಆಗ್ತಾ ಇಲ್ಲ. ಸಂಘಟನೆಗಳವರು ಪಾಪ ಏನೋ ಮರ್ಜಿಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಈ ಕಾರಣದಿಂದ ನಾವು ಯಾರಿಗೆ ಏನು ಕೊಟ್ರಿ ಅನ್ನೋದು ಮುಖ್ಯ ಇಲ್ಲ, ಇಲ್ಲಿ ಅವರಿಗೆ ತಲುಪಿದ್ದು ಏನು ಅಷ್ಟೇ ಮುಖ್ಯ.
ನೀವು ಅಲ್ಲ, ಅವ್ರ ಕಳೆದ ಬಜೆಟ್ನ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಈ ಗುತ್ತಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ SC/STಗೆ ಎಷ್ಟು ಕೊಟ್ಟಿದ್ದಾರೆ ಏನು ಎತ್ತ ಅನ್ನುವಂತ ಆನ್ ರೆಕಾರ್ಡ್ ಈಗ ಅಧಿವೇಶನ ಬೇರೆ ನಡೀತಾ ಇದೆಯಲ್ಲ, ಅದನ್ನೆಲ್ಲ ಸರ್ಕಾರದ ಕಣ್ತೆರೆಸುವಂತ ಅಥವಾ ಅವರಿಗೆ ವಿರೋಧ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಖಂಡಿತ ನಾವು ಕೇಳ್ತಾ ಇದ್ದೀವಿ. ಒಂದು ಅಂಕಿಅಂಶ ಕೊಡೋದಿಲ್ಲ. ವಿರೋಧ ಪಕ್ಷದ ನಾಯಕನಾಗಿ ನಾನು ಈಗ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಅನೇಕ ವಿಚಾರಗಳಲ್ಲಿ ನೋಡಿ, ಯಾವುದೇ ಇದನ್ನ ಅಂಕಿಅಂಶಗಳನ್ನ ಕೊಡಬಾರ್ದು ಅಂತೇಳಿ ಸರ್ಕಾರದ ಆದೇಶ ಇದೆಯಂತೆ ಅವ್ರಿಗೆ. ಓಕೆ. ಎಲ್ಲಿ ಆದೇಶದ ಪತ್ರ ಕೊಡಿ ಅಂದ್ರೆ ಇಲ್ಲಲ್ಲ, ಮೌಖಿಕವಾಗಿ ಹೇಳಿದ್ದಾರೆ ಸರ್, ಈಗ ಸದ್ಯಕ್ಕಿಲ್ಲ, ಸೆಷನ್ ಮುಗಿಲಿ ಹೋರಾಟ ಮಾಡ್ತೀರಾ ಅಂತ ಮಾಡ್ತಾನೆ ಇದೀವಲ್ಲ ಸರ್. ಕಂಟಿನ್ಯೂಸ್ ಹೋರಾಟ ಇದೆ ನಮ್ದು. ಯಾವುದೇ ಅಂಕಿಅಂಶಗಳು ನಮಗ್ ಕೊಡೋದಿಲ್ಲ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ದಲಿತರಿಗೆ ಮನೆ ಕೊಟ್ಟಿಲ್ಲ, ಒಂದೇ ಒಂದು ಗಂಗಾ ಕಲ್ಯಾಣ ಕೊಟ್ಟಿಲ್ಲ, ಒಂದೇ ಒಂದು ಐರಾವತದಲ್ಲಿ ಇದು ಕೊಟ್ಟಿಲ್ಲ, ಗಾಡಿಗಳು ಕೊಟ್ಟಿಲ್ಲ, ಒಂದೇ ಒಂದು ಎಕರೆ ಜಮೀನು ದಲಿತರಿಗೆ ನಿಗಮಗಳಿಂದ ಕೊಟ್ಟಿಲ್ಲ. ಹೋದ ವರ್ಷ ಬಡ್ಜೆಟ್ ಅಲ್ಲಿ 510 ಕೋಟಿ ರೂಪಾಯಿಯನ್ನ ನಿಗಮಗಳಿಗೆ ಇಟ್ಟಿದ್ರು. ಆದ್ರೆ ಬಿಡುಗಡೆ ಮಾಡಿದ್ದು ಕೇವಲ 25%. 25% ಕೂಡ ಖರ್ಚಾಗಿಲ್ಲ. ಈಗ ದಲಿತರ ಬಗ್ಗೆ ಈ ರೀತಿಯ ಧೋರಣೆ ಇದೆ. ದಲಿತ ನಾಯಕರುಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮದೇ ದಲಿತ ನಾಯಕರುಗಳನ್ನ ಯಾರು ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರ್ತಾರಲ್ಲ, ಅಂತವರನ್ನ ಒಂದು ಉನ್ನತ ಅಲ್ಲಿ ಸ್ಥಾನಗಳಲ್ಲಿ ಕುಳಿಸ್ಬಿಟ್ಟಿದ್ದಾರೆ ಮಂತ್ರಿಗಳಲ್ಲಿ. ಅವರಿಗೆ ದಲಿತರ ಪರವಾಗಿ ಹೋರಾಟ ಮಾಡ್ಬೇಕು ಅಂತೂ ಗೊತ್ತಿಲ್ಲ, ದಲಿತತ್ವವೇ ಗೊತ್ತಿಲ್ಲ ಅವರಿಗೆ. ಅಂತವರು ಅಲ್ಲಿ ನಿಂತು ಈ ಬಾರಿಯ ಬಜೆಟ್ ಅನ್ನ ನೋಡೋದಾದ್ರೆ ರಾಜಸ್ವ 3,11,000 ಕೋಟಿ, ಇನ್ನು ಉಳಿದಿರುವಂತದ್ದು ಗ್ಯಾರಂಟಿಗೆ ಒಂದು 51,000 ಕೋಟಿ, ಇವ್ರ ಅಭಿವೃದ್ಧಿಗೆ ಅಂತ ಸಿಗುವಂತದ್ದೇ ಒಂದು 17,000 ಕೋಟಿ. ಅದರಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಇವರು ಅಭಿವೃದ್ಧಿಗೆ, ಮತ್ತೆ ಈ ಗುತ್ತಿಗೆಗೆ ಎಷ್ಟೆಷ್ಟು ಹೋಗುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ, ಯಾವ ಸಮುದಾಯಕ್ಕೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ ನಮ್ಗೆ. ಅದೇ ಆಗಿರೋದು. ಅದಕ್ಕೆ ನನ್ನ ಪ್ರಕಾರ 7,000 ಕೋಟಿ ಮಾತ್ರನೇ ಇರೋದು. ಅದರಲ್ಲಿ ದಲಿತರಿಗೆ ಏನೂ ಸಿಗೋದೇ ಇಲ್ಲ. ದಲಿತರಿಗೆ ಏನೂ ಸಿಗೋದಿಲ್ಲ. ಓಕೆ. ನಿಮ್ಗೆ ನಿಮ್ಮ ವಿರೋಧ ಮುಸ್ಲಿಮರಿಗೆ ಕೊಟ್ರು ಅನ್ನುವಂಥದ್ದಲ್ಲ, ಆದ್ರೆ ದಲಿತರಿಗೆ ಏನು ಸಿಗೋದಿಲ್ಲ ಅಂತ. ಸಿಗೋದಿಲ್ಲ ಸರ್. ಈಗ ಬೇರೆ ನಾಳೆ ಬೇಕಾದ್ರೆ ಈಗ ಅವ್ರಿಗೆ ಕೊಟ್ಟಿದಾರ, ಅವ್ರಿಗೆ 100ಕ್ಕೆ 100 ಸಿಕ್ಕೋಗುತ್ತೆ. ನಮ್ಮವ್ರಿಗೆ ಏನೂ ಸಿಗಲ್ಲ. ಇವತ್ತಿಗೂ ಬೀದಿ ಪಾಲಾಗೋಗಿದ್ದಾರೆ. ಹೋದ್ ಸಾರಿ ಇದ್ದ 1 ಕೋಟಿ ಟೆಂಡರ್ಗಳಿತ್ತಲ್ಲ, ಟೆಂಡರ್ ಇಲ್ಲ ಇದು ಕೊಡ್ಬೇಕಂತಿತ್ತಲ್ಲ ಮೀಸಲಾತಿ ಕೊಡಿ, ಅಂಕಿಅಂಶಗಳು ಕೊಟ್ಬಿಡ್ಲಿ ಇವತ್ತು ಸದನದಲ್ಲಿ ಅವ್ರು ನೋಡೋಣ. ಕೊಟ್ಟಿದ್ದೀವಿ ಅಂತಾರೆ ಹೊರತು ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ ಇಲ್ಲ, ಅವ್ರ ಹತ್ರ ಅಂಕಿಅಂಶ ಇಲ್ಲ. ಯಾಕೆ ಅಂತಂದ್ರೆ ಕೊಟ್ಟೇ ಇಲ್ಲ. ಇದು ಪರಿಸ್ಥಿತಿ. ದಲಿತ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು. ನಾವು ವಿರೋಧ ಪಕ್ಷಗಳು ವಿಧಾನಸಭೆಯಲ್ಲಿ ಆಗ್ಲಿ ವಿಧಾನ ಪರಿಷತ್ನಲ್ಲಿ ಹೋರಾಟ ಮಾಡಬೇಕು ಅಂದ್ರೆ ಅಂಕಿಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕೂಡದಲ್ಲೇ ಇವರು ನೀವು ಬರೀ ಮಾತನಾಡ್ತಾ ಹೋಗೋದಾದ್ರೆ ಎಲ್ಲಿ ಯಾವ ಹೋರಾಟಕ್ಕೂ ತಾರ್ಕಿಕ ಅಂತ್ಯ ಸಿಗಲ್ಲ ಅಂತ ಕಾಣಿಸುತ್ತೆ. ಒಂದೇ ಅಂಕಿಅಂಶಗಳು ಯಾವತ್ತು ನಾವು ಕೇಳಿ ಪತ್ರಗಳು ಬರೆದು ಸಾಕಾಯ್ತು. ಚೀಫ್ ಮಿನಿಸ್ಟರ್ ಬರ್ದಿದ್ದೀವಿ, ಆಮೇಲೆ ಚೀಫ್ ಸೆಕ್ರೆಟರಿಗೆ ಬರ್ದಿದ್ದೀವಿ, ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೆ ಬಂದಿದ್ದೀವಿ, ಯಾವುದಕ್ಕೂ ಉತ್ತರ ಕೊಡಲ್ಲ. ನನ್ನ ಹತ್ರ ಇವತ್ತು ಅದನ್ನೇ ನಾಳೆ ಬಜೆಟ್ ನ ವಿಷಯದಲ್ಲಿ ನಾನು ಎತ್ತುತ್ತೇನೆ, ನನ್ನ ಇದನ್ನೆಲ್ಲನೂ ತೆಗಿತೇನೆ. ಓಕೆ. ಧನ್ಯವಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.